ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಕೆಲ ದಿನಗಳ ಹಿಂದೆ ವಿಡಿಯೋವೊಂದರಲ್ಲಿ ಕೇರಳದಲ್ಲಿ ಜೆಡಿಎಸ್ ಹೇಗೆ ಹೋಳಾಯಿತು, ಶಾಸಕರು ಹೇಗೆ ಹೊಸ ಪಕ್ಷ ಕಟ್ಕೊಂಡ್ರು ಅನ್ನೋದನ್ನು ನೋಡಿದ್ವಿ. ಆದರೆ ಈಗ ಆ ಬೆಂಕಿ ಕೇರಳದಿಂದ ನೇರ ಕರ್ನಾಟಕಕ್ಕೆ ಶಿಫ್ಟ್ ಆಗಿದೆ. ಹೌದು, ದಳ ಪಾಲಿಟಿಕ್ಸ್ನಲ್ಲಿ ಈಗ ದೊಡ್ಡ ಭೂಕಂಪನವೇ ಶುರುವಾಗಿದೆ. ಕಳೆದ ಎಲೆಕ್ಷನ್ನಲ್ಲಿ ಕೇವಲ 19 ಸೀಟ್ ಗೆದ್ದಿದ್ದ ಜೆಡಿಎಸ್ಗೆ ಈಗ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದೆ. ಪಕ್ಷದ ಆಧಾರ ಸ್ತಂಭ ಅಂತಾನೆ ಕರೆಸಿಕೊಳ್ತಾ ಇದ್ದ ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡರಿಗೆ ಸ್ವತಃ ಕುಮಾರಸ್ವಾಮಿ ಅವರೇ ಗೇಟ್ ಪಾಸ್ ಕೊಡೋಕೆ ರೆಡಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಜಿಟಿಡಿ ಹೋದರೆ ಅವರ ಜೊತೆ ಇನ್ನೊಬ್ಬ ಶಾಸಕರು ಕೂಡ ದಳ ಬಿಡೋದು ಫಿಕ್ಸ್. ಹಾಗಾದ್ರೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಕಥೆ ಏನಾಗುತ್ತೆ? ನಿಖಿಲ್ ಕುಮಾರಸ್ವಾಮಿ ಸಿದ್ದರಾಮಯ್ಯ ತವರಿಗೆ ಎಂಟ್ರಿ ಕೊಡ್ತಾರಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಹೈಡ್ರಾಮಾದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಮೈಸೂರು ಭಾಗದಲ್ಲಿ ಜೆಡಿಎಸ್ ಅಂದರೆ ಜಿಟಿ ದೇವೇಗೌಡ ಅಂದರೆ ಜೆಡಿಎಸ್ ಅನ್ನೋ ಕಾಲ ಹೊಂದಿತ್ತು. ಆದರೆ ಈಗ ಸೀನ್ ಕಂಪ್ಲೀಟ್ ಚೇಂಜ್ ಆಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಜಿಟಿಡಿ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಮಾಧ್ಯಮದವರು ಜಿಟಿ ದೇವೇಗೌಡರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಸಾಕು, ಕುಮಾರಸ್ವಾಮಿ ಗರಂ ಆಗ್ತಿದ್ದಾರೆ. ನನ್ನ ಮುಂದೆ ಪದೇ ಪದೇ ಅವರ ಹೆಸರು ಹೇಳಬೇಡಿ, ಅವರು ಈಗ ನಮ್ಮ ಪಕ್ಷದ ಜೊತೆ ಇಲ್ಲ, ಕಾರ್ಯಕರ್ತರ ಜೊತೆಗೂ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಪಕ್ಷದಲ್ಲಿದ್ದುಕೊಂಡು ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯನವರನ್ನ ಹೊಗಳ್ತಾ ಇದ್ದಾರೆ. ಮುಡ ಹಗರಣದಲ್ಲಿ ಸಿಎಂ ರಾಜೀನಾಮೆ ಕೇಳಬೇಡಿ ಅಂತಾರೆ. ಇಂಥವರನ್ನ ಇಟ್ಕೊಂಡು ಪಕ್ಷ ಕಟ್ಟೋಕೆ ಆಗತ್ತಾ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಪರೋಕ್ಷವಾಗಿ ಜಿಟಿಡಿಗೆ ಜೆಡಿಎಸ್ ಬಾಗಿಲು ಕ್ಲೋಸ್ ಆಗಿದೆ ಅನ್ನೋ ಸಂದೇಶವನ್ನ ದಳಪತಿಗಳು ರವಾನಿಸಿದ್ದಾರೆ. ಹಾಗಾದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಟಿಡಿ ಕಥೆ ಏನು, ಜೆಡಿಎಸ್ ಪ್ಲಾನ್ ಏನು? ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟ್. ಜಿಟಿ ದೇವೇಗೌಡರಿಗೆ ಟಕ್ಕರ್ ಕೊಡೋಕೆ ಜೆಡಿಎಸ್ ನಾಯಕರು ಈಗ ಮಾಜಿ ಸಚಿವ ಸಾರಾ ಮಹೇಶ್ ಅವರನ್ನ ಅಖಾಡಕ್ಕೆ ಇಳಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ಈ ಸಂಬಂಧ ಜೆಡಿಎಸ್ ಎಂಎಲ್ಸಿ ಮಂಜೇಗೌಡರು ಬಾಂಬ್ ಒಂದನ್ನು ಸಿಡಿಸಿದ್ದು, 2028ರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಾರಾ ಮಹೇಶ್ ಅವರೇ ಜೆಡಿಎಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿಯಲ್ಲಿ ನಾವು ಯಾರನ್ನೇ ನಿಲ್ಲಿಸಿದ್ರೂ ಗೆಲ್ತಾರೆ, ಅಲ್ಲಿನ ಜನ ನಮ್ಮ ಪರವಾಗಿದ್ದಾರೆ ಅಂತ ಹೇಳೋ ಮೂಲಕ ಜಿಟಿ ದೇವೇಗೌಡರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಸ್ನೇಹಿತರೆ, ಈ ಹೈಡ್ರಾಮಾದ ಮಧ್ಯೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೊರಬಿದ್ದಿದೆ. ಅದು ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ. ಮೈಸೂರು ಭಾಗದಲ್ಲಿ ಪಕ್ಷವನ್ನ ಮತ್ತೆ ಕಟ್ಟೋಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮೈಸೂರಿನ ಚಾಮರಾಜ ಕ್ಷೇತ್ರದಿಂದ ಕಣಕ್ಕಿಳಿಸೋ ಪ್ಲಾನ್ ನಡೀತಿದೆ. ವಿಶೇಷ ಅಂದರೆ ಸದ್ಯ ಇದು ಬಿಜೆಪಿ ಕೈಯಲ್ಲಿದೆ. ಇನ್ನೂ ವಿಚಿತ್ರ ಅಂದರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮುಂದಿನ ಚುನಾವಣೆಯಲ್ಲಿ ಇಲ್ಲಿಂದ ಸ್ಪರ್ಧೆ ಮಾಡೋಕೆ ಸ್ಕೆಚ್ ಹಾಕಿದ್ದಾರೆ. ಆದರೆ ದಳಪತಿಗಳು ಮೈತ್ರಿ ಧರ್ಮದ ಅಡಿಯಲ್ಲಿ ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡಿ ಅಂತ ಕೇಳೋ ಸಾಧ್ಯತೆ ಇದೆ. ಅಲ್ಲಿ ಒಕ್ಕಲಿಗ ಮತಗಳು ಹೆಚ್ಚಿರೋದ್ರಿಂದ ನಿಖಿಲ್ ಸೇಫ್ ಆಗ್ತಾರೆ ಅನ್ನೋದು ಕುಮಾರಸ್ವಾಮಿ ಲೆಕ್ಕಾಚಾರ. ಬರೀ ಮಾತಲ್ಲ, ಕೃತಿಯಲ್ಲೂ ಜಿಟಿಡಿಗೆ ಈಗಾಗಲೇ ಕುಮಾರಸ್ವಾಮಿ ಶಾಕ್ ಕೊಟ್ಟಿದ್ದಾರೆ. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಜಿಟಿ ದೇವೇಗೌಡರನ್ನ ವಜಾ ಮಾಡಲಾಗಿದೆ. ಅವರ ಜಾಗಕ್ಕೆ ಮಾಜಿ ಸ್ಪೀಕರ್ ಕೃಷ್ಣಾರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ಈ ಮೂಲಕ ನೀವು ಪಕ್ಷಕ್ಕೆ ಬೇಡ ಅನ್ನೋದನ್ನ ಅಫಿಷಿಯಲ್ ಆಗಿ ಹೇಳಿದಂತಾಗಿದೆ. ಜಿಟಿಡಿ ಹೋದ್ರೆ ಅವರ ಮಗ ಹುಣಸೂರು ಶಾಸಕ ಜಿಟಿ ಹರೀಶ್ ಗೌಡ ಕೂಡ ಪಕ್ಷ ಬಿಡೋದು ಗ್ಯಾರಂಟಿ. ಇವರಿಬ್ರು ಕಳೆದ ಚುನಾವಣೆಯಲ್ಲೇ ಬಿಜೆಪಿ ಕಾಂಗ್ರೆಸ್ ಬಾಗಿಲು ಬಡಿದಿದ್ರು. ಆದರೆ ಎರಡೂ ಕಡೆಯಿಂದ ಸರಿಯಾದ ರೆಸ್ಪಾನ್ಸ್ ಸಿಗದೆ ಕೊನೆಗೆ ತೆನೆ ಹೊತ್ತ ಮಹಿಳೆಗೆ ಜೈ ಎಂದಿದ್ರು. ಆದರೆ ಇದೀಗ ಅಪ್ಪ ಮಗ ಇಬ್ರು ದಳಪತಿಗಳಿಗೆ ಕೈ ಕೊಡೋ ಸಾಧ್ಯತೆಯಿದೆ. ಹೀಗಾದಲ್ಲಿ ಜೆಡಿಎಸ್ ಬಲ ಈಗಿರುವ 18ರಿಂದ 16 ಶಾಸಕರಿಗೆ ಕುಸಿಯಲಿದೆ. ಇಷ್ಟೆಲ್ಲ ಆದರೂ ಜಿಟಿ ದೇವೇಗೌಡರು ಮಾತ್ರ ಕೂಲ್ ಆಗಿದ್ದಾರೆ. ನಾನು ಜೆಡಿಎಸ್ ಬಿಟ್ಟಿಲ್ಲ, ಬಿಡೋದೂ ಇಲ್ಲ, ಆದರೆ ಪಕ್ಷದಲ್ಲಿ ನಡೆಯೋ ಕೆಲವೊಂದು ವಿಚಾರಗಳು ನನಗೆ ನೋವು ತಂದಿದೆ ಅಂತ ಹೇಳ್ತಿದ್ದಾರೆ. ನಾನು ಚಾಮುಂಡೇಶ್ವರಿ ಕ್ಷೇತ್ರದ ಜನರಿಗೆ ದ್ರೋಹ ಮಾಡಲ್ಲ, ಮುಂದಿನ ಸಲನೂ ನಾನೇ ಅಭ್ಯರ್ಥಿ. ಆದರೆ ಸಿದ್ದರಾಮಯ್ಯನವರ ಪರ ಮಾತಾಡಿದ ಮಾತ್ರಕ್ಕೆ ನನ್ನನ್ನು ಟಾರ್ಗೆಟ್ ಮಾಡೋದು ಸರಿಯಲ್ಲ ಅನ್ನೋದು ಅವರ ವಾದ. ಜೊತೆಗೆ ಚುನಾವಣೆ ಬಂದಾಗ ಮಾತ್ರ ನನ್ನನ್ನು ಬಳಸ್ಕೊಳ್ತಾರೆ ಅಂತಲೂ ಅಸಮಾಧಾನ ಹೊರಹಾಕಿದ್ದಾರೆ. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳೋದಾದ್ರೆ ಗೌಡರ ಕುಟುಂಬ ಮತ್ತು ಜಿಟಿಡಿ ಕುಟುಂಬದ ದೋಸ್ತಿ ಈಗ ಒಡೆದಿರುವ ಕನ್ನಡಿಯಂತಾಗಿದೆ. ಜಿಟಿ ದೇವೇಗೌಡರು ಮಾನಸಿಕವಾಗಿ ಕಾಂಗ್ರೆಸ್ ಕಡೆ ವಾಲಿದ್ದಾರೆ ಅನ್ನೋದು ದಳಪತಿಗಳ ಆರೋಪ. ಈ ಬಗ್ಗೆ ನಿಮಗೇನನ್ಸುತ್ತೆ? ಮೈಸೂರಲ್ಲಿ ಜಿಟಿಡಿ ಇಲ್ಲದೆ ಜೆಡಿಎಸ್ ಗೆಲ್ಲೋಕೆ ಸಾಧ್ಯನಾ? ಸಾರಾ ಮಹೇಶ್ ಅವರು ಜಿಟಿ ದೇವೇಗೌಡರನ್ನ ಸೋಲಿಸಬಲ್ರ?
ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಕರ್ನಾಟಕದ ಪಾಲಿಟಿಕ್ಸ್ನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.